ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಸಂತೋಷ ಬೇಡ ಎನ್ನುವವರು ಯಾರೂ ಇಲ್ಲ. ಇದು ಎಲ್ಲರಿಗೂ ಬೇಕೇ ಬೇಕು. ಆದರೆ ಸಂತೋಷ ಎನ್ನುವುದು ಯಾರಾದರೂ ಕೊಡುವ ಉಡುಗೊರೆ ಅಲ್ಲ. ಅದು ನಾವು ಬದುಕನ್ನು ನೋಡುವ ರೀತಿ, ನಮ್ಮ ಮನಸ್ಥಿತಿ ಮತ್ತು ನಮ್ಮ ನಡೆ ನುಡಿಗಳಿಂದ ಕಂಡುಕೊಳ್ಳುವ ಒಂದು ವಿಶಿಷ್ಟ ಅನುಭವ. ಹಣ, ಸ್ಥಾನಮಾನ, ಸೌಕರ್ಯಗಳು ಬದುಕಿಗೆ ಅನುಕೂಲ ಕೊಡಬಹುದು. ಆದರೆ ಇವುಗಳು ಶಾಶ್ವತ ಸಂತೋಷವನ್ನು ಎಂದಿಗೂ ಖಚಿತಪಡಿಸುವುದಿಲ್ಲ. ಇದೊಂದು ಪ್ರಧಾನವಾಗಿ ಮನೋಸ್ಥಿತಿ ಎನ್ನುವಾಗ ಇದನ್ನು ಪಡೆಯಲು ಮೊದಲಿಗೆ ಮನಸ್ಸಿನಲ್ಲಿ ತೃಪ್ತಿ ಬೆಳೆಸಿಕೊಳ್ಳಬೇಕು. ಇನ್ನೂ ಬೇಕು ಎಂದು ಯೋಚಿಸುತ್ತಾ ಹೋದರೆ ಕೊರತೆಗಳೇ ಕಾಣುತ್ತವೆ. ಆದರೆ ಏನು ಇದೆ ಎಂದು ಗಮನಿಸಿದರೆ ಕೃತಜ್ಞತೆ ಮೂಡುತ್ತದೆ. ಈ ಕೃತಜ್ಞತೆ ಭರಿತ ಮನಸ್ಸು ಸಂತೋಷಕ್ಕೆ ದಾರಿ ಮಾಡುತ್ತದೆ. ಸಂತೋಷ ಬೇಕೆಂದಾಗ ಇನ್ನೊಂದು ಮುಖ್ಯ ಸಂಗತಿ ಎಂದರೆ ನಿರೀಕ್ಷೆಗಳ ಮೇಲೆ ನಿಯಂತ್ರಣ. ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಬದಲಾವಣೆಗಳನ್ನು ಒಪ್ಪಿಕೊಳ್ಳುವ, ಬಂದುದನ್ನು ಸ್ವೀಕರಿಸುವ ಮನೋಭಾವ ಬಂದಾಗ ಅಸಮಾಧಾನ ಕಡಿಮೆಯಾಗುತ್ತದೆ. ಸಂಬಂಧಗಳು ಸಂತೋಷದ ಬಹುಮುಖ್ಯ ಆಧಾರ. ಮನೆಯವರು, ಸ್ನೇಹಿತರು, ಆತ್ಮೀಯರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಂಡರೆ ಮನಸ್ಸು ಹಗುರವಾಗುತ್ತದೆ. ಪ್ರೀತಿ ಹಂಚಿದಷ್ಟು ಅದು ಹೆಚ್ಚುತ್ತದೆ. ಅದೇ ರೀತಿ ಸ್ವಲ್ಪ ಸಮಯವನ್ನು ಸ್ವತಃ ನಮಗಾಗಿಯೇ ಮೀಸಲಿಡಬೇಕು. ಓದು, ಬರವಣಿಗೆ, ಚಿತ್ರಕಲೆ, ಹಾಡುವುದು ಅಥವಾ ಸಂಗೀತ ಕೇಳುವುದು, ಧ್ಯಾನ, ಪ್ರಕೃತಿ ಸಾನ್ನಿಧ್ಯ ಅಥವಾ ಮನಸ್ಸಿಗೆ ಇಷ್ಟವಾದ ಕೆಲಸಗಳು ಒಳ ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಇನ್ನೊಂದು ಬಹಳ ಮುಖ್ಯವಾಗಿ, ಇತರರ ಒಳಿತನ್ನು ಬಯಸುವ ಮನಸ್ಸು ಸಂತೋಷವನ್ನು ಖಂಡಿತವಾಗಿ ಆಳವಾಗಿಸುತ್ತದೆ. ಉಪಕಾರ, ಕೈಲಾದ ಸಹಾಯ, ಸಹಾನುಭೂತಿ ಮತ್ತು ಒಳ್ಳೆಯ ಮಾತುಗಳು ಕೊಡುವವನಿಗೂ ಪಡೆಯುವವನಿಗೂ ಸಂತೋಷ ತರುತ್ತದೆ. ಅಂತೆಯೇ ಹೊರಗಿನ ಸಾಧನೆ ಬದುಕನ್ನು ದೊಡ್ಡದಾಗಿಸಬಹುದು, ಆದರೆ ಒಳಗಿನ ನೆಮ್ಮದಿ ಬದುಕನ್ನು ಸುಂದರವಾಗಿಸುತ್ತದೆ. ಈ ನೆಮ್ಮದಿ ಹೆಚ್ಚಾದಷ್ಟು ಸಂತೋಷ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ.